ಈ ದಿವಸ ನೂತನವಾಗಿ ರಾಮನಗರ ಜಿಲ್ಲೆಯ ಅರ್ಥಾತ್ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜಾತ್ಯತೀತ ಜನತಾದಳದ ಅಧ್ಯಕ್ಷರಾಗಿ ಆಯ್ಕೆಯಾದಂತ ಶ್ರೀ ಜಯಮುತ್ತೂರ್ ಅವರನ್ನ ಇವತ್ತು ತಮ್ಮ ಮುಖಾಂತರ ಅವರಿಗೆ ಅಧಿಕಾರ ಹಸ್ತಾಂತರ ಮತ್ತು ಪದಗ್ರಹಣ ಮಾಡುವಂತ ಈ ಒಂದು ಪುಟ್ಟ ಸಮಾರಂಭದಲ್ಲಿ ಹಿಂದೆ ನಾನು ಜಿಲ್ಲಾಧ್ಯಕ್ಷನಾಗಿ ಕೆಲಸವನ್ನ ನಿರ್ವಹಿಸಿ ನನಗೆ ರಾಜ್ಯ ಕೋರ್ ಕಮಿಟಿಯಲ್ಲಿ ಸ್ಥಾನವನ್ನ ಕೊಟ್ಟಂತ ಸಂದರ್ಭದಲ್ಲಿ ಈ ಹಿಂದೆ ಚನ್ನಪಟ್ಟಣ ತಾಲೂಕು ಅಧ್ಯಕ್ಷರಾಗಿ ಕೆಲಸ ಮಾಡಿದಂತ ಜಯಮುತ್ತೂರ್ ಅವರನ್ನ ನಮ್ಮ ಪಕ್ಷದ ವರಿಷ್ಠರಾದಂತ ಪೂಜ್ಯ ದೇವೇಗೌಡ ಅಪ್ಪಾಜಿ ಅವರು, ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದ ಸಚಿವರಾದಂತ ಎಚ್.ಡಿ. ಕುಮಾರಸ್ವಾಮಿ ಅವರು, ನಮ್ಮ ಯುವ ನಾಯಕರಾದಂತ ನಿಖಿಲ್ ಕುಮಾರಸ್ವಾಮಿ ಅವರು, ನಮ್ಮ ಪಕ್ಷದ ಎಲ್ಲ ನಾಯಕರುಗಳು, ನಮ್ಮ ಕೋರ್ ಕಮಿಟಿಯ ಅಧ್ಯಕ್ಷರಾದಂತ ಕೃಷ್ಣಾರೆಡ್ಡಿ ಅವರು, ಹೀಗೆ ಎಲ್ಲ ನಮ್ಮ ವರಿಷ್ಠರು ಸೇರಿ ಎಲ್ಲಾ ಜಿಲ್ಲೆಯ ಅಧ್ಯಕ್ಷರುಗಳನ್ನ ಬದಲಾವಣೆ ಮಾಡುವಂತ ಸಂದರ್ಭ ಮತ್ತು ಹೆಚ್ಚಿನ ಜವಾಬ್ದಾರಿಯನ್ನ ಬೇರೆ ಬೇರೆಯವ್ರಿಗೆ ಕೊಡಬೇಕು ಅಂತೇಳಿ ನಮ್ಮ ಆಂತರಿಕ ಚುನಾವಣೆಯ ನೀತಿ ಸಮಿತಿ ಏನಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಜಯಮುತ್ತೂರ್ ಅವರನ್ನ ಆಯ್ಕೆ ಮಾಡಿ ಇವತ್ತು ಅವ್ರಿಗೆ ಆ ಸ್ಥಾನವನ್ನ ತುಂಬಿದ್ದಾಗಿದೆ. ಇವತ್ತು ನಮಗೆ ನಮ್ಮ ಜಿಲ್ಲೆನಲ್ಲಿ 5 ತಾಲೂಕುಗಳು, ಚನ್ನಪಟ್ಟಣ ಇರ್ಬೋದು, ಮಾಗಡಿ ಇರ್ಬೋದು, ರಾಮನಗರ ಇರ್ಬೋದು, ಕನಕಪುರ ಮತ್ತು ಆರವಳ್ಳಿ, ಈ 5 ತಾಲೂಕುಗಳಿಗೆ ನೂತನವಾಗಿ ಹೊಸ ಅಧ್ಯಕ್ಷರುಗಳನ್ನ ಆಯ್ಕೆ ಪ್ರಕ್ರಿಯೆ ಕೂಡ ಮಾಡ್ತೇವೆ. ಮತ್ತು ಜಿಲ್ಲಾ ಸಮಿತಿಗೆ ಜಿಲ್ಲಾ ಪದಾಧಿಕಾರಿಗಳು ಅಂದ್ರೆ 5 ತಾಲೂಕುಗಳಿಂದ 5 ಜನ ಉಪಾಧ್ಯಕ್ಷರನ್ನ, 5 ತಾಲೂಕುಗಳಿಂದ 5 ಜನ ಪ್ರಧಾನ ಕಾರ್ಯದರ್ಶಿಗಳನ್ನ, ಖಜಾಂಚಿ ಮತ್ತು ಉಳಿದಂತ ಪದಾಧಿಕಾರಿಗಳನ್ನೆಲ್ಲರೂ ಕೂಡ ನಮ್ಮ ಪಕ್ಷದ ವರಿಷ್ಠರ ಮತ್ತು ನಮ್ಮ ಪಕ್ಷದ ವಿಶೇಷವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಶಕ್ತಿ ತುಂಬಬೇಕು, ಅವ್ರಿಗೆ ಪ್ರಾತಿನಿಧ್ಯ ಕೊಡಬೇಕು, ಅವ್ರಿಗೆ ಕೆಲಸ ಹಚ್ಚಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಪ್ರಕ್ರಿಯೆನ ಇವತ್ತಿನಿಂದ ಪ್ರಾರಂಭ ಮಾಡಿದ್ದೇವೆ. ನಮ್ಮ ಪಕ್ಷದಲ್ಲಿ ಬಹಳಷ್ಟು ವರ್ಷಗಳಿಂದ ತಾಲೂಕು ಮಟ್ಟದಲ್ಲಾಗ್ಲಿ ಜಿಲ್ಲಾ ಮಟ್ಟದಲ್ಲಾಗ್ಲಿ ಯಾರ್ಯಾರು ಕೆಲಸ ಮಾಡಿದ್ದಾರೆ ಅವರನ್ನ ಪ್ರಮೋಷನ್ ಕೊಟ್ಟು ರಾಜ್ಯ ಮಟ್ಟಕ್ಕೆ ಅವ್ರ ಸ್ಥಾನವನ್ನ ತುಂಬುವಂತ ಕೆಲಸ ಕೂಡ ನಾವು ಮಾಡ್ತಾ ಇದ್ದೇವೆ. ಯಾರ್ಯಾರು ನಮ್ಮ ಜಿಲ್ಲೆಯಲ್ಲಿ ಬಹಳ ವರ್ಷಗಳಿಂದ ಸಕ್ರಿಯವಾಗಿ ನಮ್ಮ ಪಕ್ಷಕ್ಕೆ ದುಡ್ಕೊಂಡು ಬಂದಿದ್ದಾರೆ ಅವರನ್ನ ಗುರುತಿಸಿ ತಾಲೂಕು ಮಟ್ಟದಲ್ಲಿ ಗುರುತಿಸ್ಬೇಕಾ, ಜಿಲ್ಲಾ ಮಟ್ಟದಲ್ಲಿ ಗುರುತಿಸ್ಬೇಕಾ, ರಾಜ್ಯ ಮಟ್ಟದಲ್ಲಿ ಗುರುತಿಸ್ಬೇಕಾ ಅನ್ನುವಂತ ಏನು ಈ ಪ್ರಕ್ರಿಯೆ ಪ್ರಾರಂಭ ಆಗಿದೆ, ಎಲ್ರಿಗೂ ಕೂಡ ಮುಕ್ತ ಅವಕಾಶವನ್ನ ನಮ್ಮ ಪಕ್ಷ ಕೊಟ್ಟಿದೆ. ಇವತ್ತು ಪೇರೆಂಟ್ಸ್ ಬಾಡಿ, ಇವತ್ತೇನು ಜಿಲ್ಲಾ ಸಮಿತಿ ಇದೆ ಅದನ್ನು ಒಳಗೊಂಡಂತೆ ಇವತ್ತು ಜಿಲ್ಲೆಗೆ ಯುವ ಘಟಕ ರಚನೆ ಆಗಬೇಕು, ಜಿಲ್ಲೆಯಲ್ಲಿ SC/ST ಘಟಕ ರಚನೆ ಆಗಬೇಕು, SCದೇ ಬೇರೆ STದೇ ಬೇರೆ ರಚನೆ ಆಗಬೇಕು, ಮಹಿಳಾ ಘಟಕ ರಚನೆ ಆಗಬೇಕು, ವಿದ್ಯಾರ್ಥಿ ಘಟಕ ರಚನೆ ಆಗಬೇಕು, ಕಾನೂನು ಘಟಕ ರಚನೆ ಆಗಬೇಕು, ಹೀಗೆ ಸುಮಾರು ರೈತ ಘಟಕ 36 ಘಟಕಗಳನ್ನ ನಾವೆಲ್ಲ ಏನು ಇಡೀ ರಾಜ್ಯದಲ್ಲಿ ನಾವು ರಚನೆ ಮಾಡಿದ್ದೀವಿ. ನಮ್ಮ ಜಿಲ್ಲೆಯಲ್ಲೂ ಕೂಡ ಅಷ್ಟು ಘಟಕಗಳಿಗೆ ಮತ್ತು ಅಷ್ಟು ಪದಾಧಿಕಾರಿಗಳಿಗೆ ಅವಕಾಶ ಇರೋದ್ರಿಂದ ಎಲ್ರಿಗೂ ಕೂಡ ಸ್ಥಾನಮಾನವನ್ನು ಕೊಡುವಂಥದ್ದು, ಅವರಿಗೆ ಗುರುತಿಸಿ ಅವ್ರ ಕೆಲಸ ಹಚ್ಚುವಂಥ ಕೆಲಸ ಆಗ್ತಾ ಇದೆ. ಅದ್ರ ಜೊತೆಯಲ್ಲಿ ಇವಾಗ SIR ಅಂತ ಏನು ಹೇಳಿ ರಾಜ್ಯ ಚುನಾವಣಾ ಆಯೋಗ ಒಂದು ಕೆಲಸವನ್ನು ಮಾಡ್ತಾ ಇದೆ. ಸೊ ಮತ ಪರಿಷ್ಕರಣೆ ಆಗ್ತಾ ಇದೆ ಪ್ರತಿಯೊಂದು ಬೂತ್ನಲ್ಲೂ ಕೂಡ. ನಮ್ಮ 4 ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಮತ ಪರಿಷ್ಕರಣೆಗೆ BLA 1 ಅಂತೇಳಿ ಇವಾಗ ಕೊಟ್ಟಿದ್ದೇವೆ. BLA 2ಗಳಾಗಿ ಯಾರ್ಯಾರು ಯಾವ್ಯಾವ ಬೂತ್ನಲ್ಲಿ ಅವರು ಆ ಪರಿಷ್ಕರಣೆಯಲ್ಲಿ ಭಾಗವಹಿಸಿ ಇವತ್ತೇನು ಮ್ಯಾಪಿಂಗ್ ಮಾಡ್ತಾ ಇದ್ದಾರೆ, ಏನು ವೋಟ್ ಮ್ಯಾಪಿಂಗ್ ಮಾಡ್ತಾ ಇದ್ದಾರೆ ಅಂದರೆ ಯಾವ ಓಟು ಎಲ್ಲಿ ಉಳಿಬೇಕು, ಇವತ್ತು ಗ್ರಾಮಾಂತರ ಪ್ರದೇಶದಲ್ಲಿರುವಂಥವ್ರು ಗ್ರಾಮಾಂತರ ಪ್ರದೇಶದಲ್ಲ ಉಳಿತಾರ ಅಥವಾ ಸಿಟಿಲಿ ಉಳಿಸ್ಕೊಳ್ತಾರ, ಅಥವಾ ಸಿಟಿಲೂ ಇದ್ದು ಇಲ್ಲೂ ಇದ್ದು ಇನ್ನೊಂದು ಕಡೆನೂ ಇದ್ದು ಬೇರೆ ಬೇರೆ ಕಡೆ ಇದ್ದರೆ ಅವೆಲ್ಲವೂ ಕೂಡ ಡಿಲೀಟ್ ಆಗ್ತವೆ. ಎಲ್ಲಾದರೂ ಒಂದು ಕಡೆ ಆ ಮತದಾರ ಅದನ್ನ ಉಳಿಸ್ಕೊಳ್ಬೇಕಾಗ್ತದೆ. ಸೊ ಈ ನಿಟ್ಟಿನಲ್ಲಿ ಈ ಪ್ರಕ್ರಿಯೆ ಪ್ರಾರಂಭ ಆಗ್ಬಿಟ್ಟಿದೆ ಈಗಾಗಲೇ. ಆ ಪ್ರಕ್ರಿಯೆಯಲ್ಲಿ ನಮ್ಮ BLA 2ಗಳು ಸಕ್ರಿಯವಾಗಿ ಕೆಲಸ ಮಾಡಿ ಅದ್ರ ಜೊತೆಯಲ್ಲಿ ಇವತ್ತು BLOಗಳಾಗಿ ಯಾರು ಟೀಚರ್ಸ್ಗಳನ್ನ ಚುನಾವಣಾ ಆಯೋಗ ರಚನೆ ಮಾಡಿ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಅವ್ರ ಜೊತೆ ಕೋಆರ್ಡಿನೇಷನ್ ಇಟ್ಕೊಂಡು ಕೆಲಸ ಮಾಡಿ ನಮ್ಮ ಮತಗಳನ್ನ ಗ್ರಾಮಾಂತರ ಪ್ರದೇಶದಲ್ಲಿ ಉಳಿಸ್ಕೊಳ್ಳುವಂಥದ್ದು ಬಹಳ ಜವಾಬ್ದಾರಿ ಕೆಲಸ. ಈಗಾಗಲೇ ಆ ಪ್ರಕ್ರಿಯೆಯಲ್ಲಿ ನಾವು ಕೂಡ ಹೆಸರುಗಳನ್ನು ಕೊಟ್ಟು ಅವ್ರಿಗೆ ಅವ್ರು ಐಡೆಂಟಿಫೈ ಆಗಬೇಕು, ಅವ್ರ ಚುನಾವಣೆ ಆಯೋಗ ಜೊತೆ ಇವರು BLA 2ಗಳಾಗಿರ್ತಾರೆ ಅಂತೇಳಿ ಅವಕಾಶ ಇರ್ತದೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.